Hello students, welcome to RHchemistry. So NEET UG 2022 ಯಾರ್ಯಾರು ಅಪ್ಲಿಕೇಶನ್ ಹಾಕಿದಿರಿ ಅವರ ಅಪ್ಲಿಕೇಶನ್ ಫಾರ್ಮ್ ಅಲ್ಲಿ ಏನಾದರೂ ಕರೆಕ್ಷನ್ ಇದ್ರೆ ಕರೆಕ್ಷನ್ ಮಾಡಿಕೊಳ್ಳೋದಕ್ಕೆ 24ನೇ ತಾರೀಕು ಆಲ್ರೆಡಿ ಸ್ಟಾರ್ಟ್ ಆಗಿಬಿಟ್ಟಿದೆ. ನಾಳೆವರೆಗೆ ಟೈಮ್ ಇದೆ. ನಾಳೆ ರಾತ್ರಿ 9 ಗಂಟೆ ತನಕ ನಿಮಗೆ ಟೈಮ್ ಅನ್ನು ಕೊಟ್ಟಿದ್ದಾರೆ. ಸೊ ಏನೇನು ಕರೆಕ್ಷನ್ ಮಾಡ್ಕೊಳ್ಬಹುದು ಅನ್ನೋದನ್ನ NEXR 1 ಅಲ್ಲಿ ಕರೆಕ್ಟ್ ಆಗಿ ಕೊಟ್ಟಿದ್ದಾರೆ, ನೀವು ಅದನ್ನು ನೋಡ್ಕೊಳ್ಳಬಹುದು. ಓಕೆ, ಸೊ ಹೀಗೆ ಕರೆಕ್ಷನ್ ಅನ್ನು ಮಾಡ್ಕೊಳ್ಬೇಕಾದ್ರೆ ಸೊ ನೀವೇನಾದರೂ ನಿಮ್ಮ ಒಂದು ಕಾಸ್ಟ್ ಇರಬಹುದು ಅಥವಾ ಯಾವುದೇ PWD ಕ್ಯಾಟಗರಿ ಇರಬಹುದು, ಇವೆಲ್ಲವನ್ನ ಏನಾದರೂ ಚೇಂಜ್ ಮಾಡಿದ್ರಿ ಅಂತಂದರೆ ಪ್ರಿಸ್ಕ್ರೈಬ್ಡ್ ಫೀಸನ್ನು ಅದನ್ನು ಪೇ ಮಾಡಬೇಕಾಗ್ತದೆ ಅನ್ನೋದು ಗೊತ್ತಿರಲಿ. ಒಟ್ಟಿನಲ್ಲಿ ನಿಮ್ಮ ಒಂದು ನೀಟ್ ಅಪ್ಲಿಕೇಶನ್ ಫಾರ್ಮಲ್ಲಿ ಏನಾದರೂ ಕರೆಕ್ಷನ್ ಇದ್ರೆ ಅದನ್ನು ಮಾಡ್ಕೊಳ್ಳೋದಕ್ಕೆ ಸೊ ಟೈಮನ್ನು ಕೊಟ್ಟಿದ್ದಾರೆ, ದಯವಿಟ್ಟು ಮಾಡ್ಕೊಳ್ಳಿ. ಸೊ ಹಾಗಾದರೆ ಏನನ್ನು ಮಾಡ್ಕೊಳ್ಬಹುದು ಇಲ್ಲಿ ನೋಡ್ಬೋದು. ಕ್ಯಾಂಡಿಡೇಟ್ಸ್ ಆರ್ ಅಲೌಡ್ ಟು ಚೇಂಜ್ ಆಲ್ ದ ಫೀಲ್ಡ್ಸ್ ಇನ್ಕ್ಲೂಡಿಂಗ್ ಇಮೇಜಸ್ ಅಪ್ಲೋಡ್. ಇಮೇಜ್ ಅಪ್ಲೋಡ್ ಮಾಡಿದ್ದನ್ನು ಸೇರಿ ನೀವು ಚೇಂಜ್ ಮಾಡಬಹುದು. ಎಕ್ಸೆಪ್ಟ್ ಮೊಬೈಲ್ ನಂಬರ್, ಇಮೇಲ್ ಅಡ್ರೆಸ್, ಪರ್ಮನೆಂಟ್ ಅಡ್ರೆಸ್, ಕರಸ್ಪಾಂಡಿಂಗ್ ಅಡ್ರೆಸ್, ನ್ಯಾಷನಾಲಿಟಿಯನ್ನು ಚೇಂಜ್ ಮಾಡೋದಕ್ಕೆ ಬರೋದಿಲ್ಲ. ಫಾರ್ ಆಧಾರ್ ವೆರಿಫೈಡ್ ಕ್ಯಾಂಡಿಡೇಟ್ಸ್ ಹೇಗೆ ಅಂದರೆ 3 ಫೀಲ್ಡ್ ಏನಾದರೂ ವೆರಿಫೈಡ್ ಇದ್ದರೆ, ಕ್ಯಾಂಡಿಡೇಟ್ ನೇಮ್, ಡೇಟ್ ಆಫ್ ಬರ್ತ್, ಜೆಂಡರ್ ಇದ್ದರೆ ನೋ ಕರೆಕ್ಷನ್ ವಿಲ್ ಬಿ ದೇರ್. ಅಥವಾ 2 ಫೀಲ್ಡ್ ಯಾವುದಾದ್ರೂ ವೆರಿಫೈಡ್ ಇದ್ದರೆ, ಯಾವ ಫೀಲ್ಡ್ ವೆರಿಫೈ ಆಗಿಲ್ಲ ಸೊ ಅದನ್ನು ಕರೆಕ್ಷನ್ ಮಾಡ್ಕೊಳ್ಳೋದಕ್ಕೆ ಟೈಮನ್ನು ಕೊಟ್ಟಿದ್ದಾರೆ. ಇನ್ನು ಆಧಾರ್ ನಾಟ್ ವೆರಿಫೈಡ್ ಅಂತ ಏನಿರ್ತದೆ, ಆಧಾರ್ ವೆರಿಫೈ ಯಾರ್ಯಾರ್ದು ಆಗಿಲ್ಲ ಸೊ ಅವರು ದೇ ಕ್ಯಾನ್ ಚೇಂಜ್ ಐದರ್ ಕ್ಯಾಂಡಿಡೇಟ್ಸ್ ನೇಮ್, ಫಾದರ್ಸ್ ನೇಮ್, ಮದರ್ಸ್ ನೇಮ್ ಯಾವುದಾದ್ರೂ ಚೇಂಜ್ ಮಾಡ್ಕೊಳ್ಳೋದಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ರೈಟ್, ಸೊ ಡೇಟ್ ಆಫ್ ಬರ್ತ್, ಜೆಂಡರ್ ಇವೆಲ್ಲವನ್ನು ಚೇಂಜ್ ಮಾಡ್ಕೊಳ್ಳೋದಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ಯಾವುದಾದ್ರೂ ಮಿಸ್ಟೇಕ್ ಆಗಿದೆ ಅಂತ ಅನಿಸಿದರೆ ಅದನ್ನು ಕರೆಕ್ಷನ್ ಮಾಡ್ಕೊಳ್ಳಿ. ಸೊ ಥ್ಯಾಂಕ್ ಯು, ಹ್ಯಾವ್ ಅ ನೈಸ್ ಡೇ.